ಆಟೋಮೆಟಿಕ್ ಎಲ್ಲ ಬಂದ್ಬಿಟ್ಟಿದೆ ಈಗ. ಬಟ್ ಅದು ಅಷ್ಟೊಂದು ಸಕ್ಸಸ್ ರೇಟ್ ಇಲ್ಲ, ಯಾರು ಯೂಸ್ ಮಾಡ್ತಾ ಇಲ್ಲ. ಇದು 3.5 ಲಕ್ಷದಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಹಂಗೆ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಗಾಣದ ಎಣ್ಣೆ ತಯಾರಿಸೋ ಬಿಸ್ನೆಸ್ ಅಲ್ಲಿ ಯಾವ ತರ ಮಷಿನರಿ ಬರುತ್ತೆ, ಅದ್ರ ಕಾಸ್ಟಿಂಗ್ ಏನಾಗುತ್ತೆ, ನೀವು ಶುರು ಮಾಡ್ಬೇಕಾದ್ರೆ ಯಾವ್ದಾದ್ರು ಗಾಣದ ಎಣ್ಣೆ ಬಿಸ್ನೆಸ್ ಅಲ್ಲಿ ಏನೇನು ನೋಡ್ಕೋಬೇಕು ಮಷಿನರಿಲಿ ಅಂತ ಸರ್ ಇದಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ನಮಸ್ಕಾರ. ನೋಡಿ, ಇದು ಕಟ್ಟಿಗೆ ಗಾಣ. ಹಿಂದೆ ನಮ್ಮಲ್ಲಿ ಟ್ರೆಡಿಷನಲ್ ಆಗಿ ಬುಲ್ ಡ್ರಿವನ್ ಗಾಣ ಇತ್ತು. ಆ ಗಾಣದಲ್ಲಿ ಏನಪ್ಪಾ ಅಂದ್ರೆ ಬೇಸಿಕ್ ಆಗಿ ಈ ಸಾಫ್ಟ್ ಮತ್ತೆ ಡ್ರಮ್ಮು ಹುಡ್ಡೆ ಇದ್ದಿದ್ದು. ಏನಕ್ಕಪ್ಪ ಅದನ್ನ ವುಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ನ್ಯೂಟ್ರಿಯೆಂಟ್ಸ್ ಡೆಸ್ಟ್ರಾಯ್ ಆಗಬಾರ್ದು. ಮತ್ತೆ ಅಲ್ಲಿ ಆದ್ಮೇಲೆ ಕ್ರಷಿಂಗ್ ಆದ್ಮೇಲೆ ಪ್ರಾಸೆಸ್ ಆದ್ಮೇಲೆ ಆ ಸ್ಯಾಚುರೇಟೆಡ್ ಫ್ಯಾಟ್ ಎಲ್ಲ ಕೇಕ್ ಹೋಗ್ಬೇಕನ್ನೋ ಉದ್ದೇಶಕ್ಕೆ ಅದೇ ಕಾನ್ಸೆಪ್ಟ್ ಅಲ್ಲಿ ಇವಾಗ ಇದು ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ. ಎತ್ತುಗಳ ಬದಲು ಒಂದು ನಮ್ಮ ಈ ಪೋರ್ಷನ್ ಅಲ್ಲಿ ಒಂದು ಸ್ಮಾಲ್ ಡ್ರೈವ್, ಮೋಟಾರ್ ಮತ್ತೆ ಡ್ರೈವ್ ಒಂದು ಕಂಟ್ರೋಲ್ಸ್ ಆಗಿ ಇಂಟಿಗ್ರೇಟ್ ಆಗಿದೆ. ಇದು ಕಾನ್ಸೆಪ್ಟ್ ಆಗಿ ಉಳ್ಕೊಂಡಿದೆ. ಇದು ಮರದ ಗಾಣ. ಇದು ಮರ ಅಂತಂದ್ರೆ ರೆಗ್ಯುಲರ್ ಯಾವುದೋ ಮರ ಅಂತಲ್ಲ. ಈ ಮರದ ಸಿಗ್ನಿಫಿಕೆನ್ಸ್ ಏನಂತಂದ್ರೆ ಇದು ಒಗಾಯಿ ವುಡ್ ಅನ್ನ ಯೂಸ್ ಮಾಡ್ತಾರೆ. ಇದು ಏನಪ್ಪಾ ಅಡ್ವಾಂಟೇಜ್ ಒಗಾಯಿ ವುಡ್ ಅಲ್ಲಿ, ಇದು ಪ್ರಾಸೆಸ್ ಅಲ್ಲಿ ಎಂಟೈರ್ ಪ್ರಾಸೆಸ್ ಅಲ್ಲಿ ಏನಾದ್ರು ಸಣ್ಣ ಹೀಟ್ ಜನರೇಟ್ ಆದ್ರೆ ಆ ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ನಮ್ಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ರಿಟೈನ್ ಆಗುತ್ತೆ ಫೈನಲ್ ಪ್ರಾಡಕ್ಟ್ ಅಲ್ಲಿ. ಅದರಿಂದ ಸ್ಪೆಷಲೈಸ್ ವುಡ್, ಒಗಾಯಿ ವುಡ್ ನೇ ಯೂಸ್ ಮಾಡ್ಬೇಕು. ಈಗ ನಾವು ಯಾರೋ ಹೊಸಬ್ರಾಗ್ ತಗೊಂತಾರೆ, ಸೊ ತಗೊಳ್ಳೋರು ಯಾವ ತರ ಜ್ಞಾನ ಇಟ್ಕೊಬೇಕು, ಯಾಕೆಂದ್ರೆ ಹೋಗ್ಬಿಟ್ಟು 10 ಲಕ್ಷನೋ 5 ಲಕ್ಷನೋ ಬರೀ ಇದಕ್ಕೇನೆ ದುಡ್ಡು ಸುರ್ಬಿಟ್ಟು ತಗೊಳ್ಳೋ ಜನನು ಇರ್ತಾರೆ. ನೀವೇನ್ ಸಜೆಸ್ಟ್ ಮಾಡ್ತೀರಾ, ಅದು ಎಷ್ಟಕ್ಕೆ ಶುರು ಮಾಡ್ಬೋದು, ಎಲ್ಲಿ ಏನು? ಬೇಸಿಕ್ ಆಗಿ ನಾನು ಅವಾಗ್ಲೇ ಹೇಳ್ದಂಗೆ ಮೊದಲು ವುಡ್ ಇದೆಯಾ, ಡ್ರಮ್ಮು ಮತ್ತೆ ಸಾಫ್ಟ್ ವುಡ್ ಇದೆಯಾ ಅನ್ನೋದು ಫಸ್ಟ್ ಬೇಸಿಕ್ ಆಗಿ ನೋಡ್ಬೇಕು. ಇದು ಡ್ರಮ್ಮು ಮತ್ತೆ ಸಾಫ್ಟ್ ಎರಡು ವುಡ್ ಇದೆಯಾ ಅನ್ನೋದು ನೋಡ್ಬೇಕು. ಅಲ್ಲಿ ಬೇರೆ ಯಾವುದೇ ಆಬ್ಜೆಕ್ಟ್ ಇರಬಾರ್ದು. ಇವಾಗ ಮೆಕ್ಯಾನಿಕಲ್ ಎಕ್ಸ್ಪೆಲರ್ ಅಂತ ಬಂದಿದೆ. ಅದ್ರಲ್ಲಿ ಏನಂದ್ರೆ ಮೆಕ್ಯಾನಿಕಲ್ ಆಬ್ಜೆಕ್ಟ್, ಅದ ಸ್ಪಿನ್ನಿಂಗ್ ನಲ್ಲಿ ಏನಾಗುತ್ತೆ, ಟೆಂಪರೇಚರ್ ರೈಸ್ ಆಗಿ ನಮ್ಮ ನ್ಯೂಟ್ರಿಯೆಂಟ್ಸ್ ಎಲ್ಲ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಆಗ ಈ ಎಂಟೈರ್ ಕಾನ್ಸೆಪ್ಟ್ ನ ಡಿಫೀಟ್ ಮಾಡ್ದಂಗ ಆಗುತ್ತೆ. ಡಿಫೀಟ್ ಅಂದ್ರೆ ಏನಂದ್ರೆ ಅದು ಆರ್ಗ್ಯಾನಿಕ್ ಆಗಿ ತೆಗೆದಿಲ್ಲ, ಅಂದ್ರೆ ನ್ಯಾಚುರಲ್ ಆಗಿ ಅಲ್ಲಿರುವಂತ ಎಲ್ಲಾ ಸತ್ವಾಂಶಗಳು ಉಳ್ಕೋಬೇಕು. ಮನುಷ್ಯನಿಗೆ ತಗೊಳ್ಳುವಂತ ಫುಡ್ ಅಲ್ಲಿ ಆ ನ್ಯೂಟ್ರಿಯೆಂಟ್ಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಆಯಿಲ್ ತೆಗಿಬೇಕಾದ್ರೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ರಿಟರ್ನ್ ಆಗುತ್ತೆ. ಯಾಕಂದ್ರೆ ಇದು ತುಂಬಾ ಕಡಿಮೆ RPM ಅಲ್ಲಿ ರನ್ ಆಗೋದ್ರಿಂದ ಯಾವುದೇ ನ್ಯೂಟ್ರಿಯೆಂಟ್ಸ್ ಡೆಸ್ಟ್ ಆಗಲ್ಲ. ಎಷ್ಟು RPM ಇದು 8 to 10 RPM ರನ್ ಆಗುತ್ತೆ. ಸೊ ಅದರಿಂದ ಯಾವುದೇ ನ್ಯೂಟ್ರಿಯೆಂಟ್ಸ್ ಡೆಸ್ಟ್ ಆಗಲ್ಲ. ಎರಡನೇದು ಟೆಂಪರೇಚರ್ ಗ್ರೇಡಿಯಂಟ್ ಬಿಲ್ಡಪ್ ಆಗದೆ ಇರೋದ್ರಿಂದ ಸ್ಯಾಚುರೇಟೆಡ್ ಫ್ಯಾಟ್ ಎಲ್ಲ ಕೇಕ್ ಹೋಗುತ್ತೆ, ಫೈನಲ್ ಪ್ರಾಡಕ್ಟ್ ಬರಲ್ಲ. ಇದು ಮೇನ್ ಇಂಪಾರ್ಟೆಂಟ್. ಯಾವುದೇ ಮಿಷಿನ್ ಬೈ ಮಾಡ್ಬೇಕಾದ್ರೆ ಅದು ಎರಡು ವುಡ್ ಇದೆಯಾ ಅನ್ನೋದು ನೋಡ್ಬೇಕು. ಎರಡು ವುಡ್ ಇಲ್ಲಿ ಮೇಲೆ ಕೆಳಗೆ ಹೌದು, ಸಾಫ್ಟ್ ಮತ್ತೆ ಡ್ರಮ್ ವುಡ್ ಇರಬೇಕು. ಬೇರೆ ಯಾವುದೇ ಆಬ್ಜೆಕ್ಟ್ ಇರಬಾರ್ದು, ಅಲ್ಲಿ ಮೆಟಲ್ ಇರಬಾರ್ದು, ಸ್ಟೋನ್ ಇರಬಾರ್ದು. ಇದು ಮೇನ್ ಇಂಪಾರ್ಟೆಂಟ್. ಎರಡನೇದು, ಇದರಲ್ಲೇ ಮ್ಯಾನ್ಯುಯಲ್ ಟೈಪ್ ಬರುತ್ತೆ, ಸೆಮಿ ಆಟೋಮೆಟಿಕ್ ಬರುತ್ತೆ, ಆಟೋಮೆಟಿಕ್ ಬರುತ್ತೆ. ಮೂರ್ ತರನು ಬರುತ್ತೆ. ಈಗ ಇದು ಸೆಮಿ ಆಟೋಮೆಟಿಕ್. ಹೌದೌದು, ಆಯ್ತಾ. ಇದು 3.5 ಲಕ್ಷದಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಹಂಗೆ ಸುಮ್ಮನೆ ತೋರಿಸಿ ಸರ್. ನೋಡಿ, ಇಲ್ಲಿ ಇದು ಡ್ರಮ್, ಇಲ್ಲಿ ಪ್ಯಾನಲ್ ಇದೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಮ್ಯಾನ್ಯುಯಲ್ ಆಟೋ ಎರಡು ಇದೆ. ಇದು ನಾವು ಇದು ಮ್ಯಾನ್ಯುಯಲ್ ಆಟೋ, ಇದು ಸೆಮಿ ಆಟೋಮ್ಯಾಟಿಕ್. ಫಸ್ಟ್ ಮ್ಯಾನ್ಯುಯಲ್ ಇನಿಷಿಯಲ್ ಮ್ಯಾನ್ಯುಯಲ್ ರನ್ ಮಾಡಿ ಅದು ಒಂದು ಸ್ಟೇಜ್ ಬಂದ್ಮೇಲೆ ಅದು ಆಯಿಲ್ ಯಾವ ಸ್ಟೇಜ್ ಅಲ್ಲಿ ಬಿಡ್ತಾ ಇದೆ, ಹೇಗದ ಪ್ರಾಡಕ್ಟ್ ಇಂದ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ನೋಡ್ಕೊಂಡು ನಮ್ಮವ್ರು ಆಟೋಗೆ ಹಾಕ್ತಾರೆ. ಅದು ಕ್ಲೀನ್ ಆಗಿ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಂಡು ಎಂಟೈರ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಫುಲ್ಲಿ ಆಟೋನು ಬಂದಿದೆ. ಬಟ್ ಫುಲ್ಲಿ ಆಟೋದಲ್ಲಿ ಮಾಡಬಾರ್ದು. ಯಾಕೆಂತಂದ್ರೆ ಇವತ್ತು ಎಷ್ಟೋ ಫೇಲ್ ಆಗಿದೆ ಆಟೋದಲ್ಲಿ. ಯಾಕೆ ಅಂತಂದ್ರೆ ಒಂದೊಂದು ರಾ ಮೆಟೀರಿಯಲ್ ಪ್ರಾಡಕ್ಟ್ ಒಂದೊಂದ್ ತರ ಬಂದಾಗ ಅದಕ್ಕೆ ಅರ್ಥ ಆಗಲ್ಲ. ಹಾಗಾಗಿ ಸೆಮಿ ಆಟೋ ಇಸ್ ದಿ ಬೆಸ್ಟ್. ಮ್ಯಾನ್ಯುಯಲ್ ಸ್ಕಿಲ್ ಕೂಡ ಇನ್ವಾಲ್ವ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಮ್ಯಾನ್ಯುಯಲ್ ಅವಾಗ ಕೈಯಾಗಿ ಏನ್ ಡಿಫ್ರೆನ್ಸ್ ಏನ್ ಸರ್, ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್? ಅದೇ ಆಟೋಮೆಟಿಕ್ ಅಲ್ಲಿ ಏನಾಗುತ್ತೆ, ಅದು ಎಲ್ಲಾನು ಅರ್ಥ ಮಾಡ್ಕೊಳ್ಳಲ್ಲ ಮೆಷಿನ್. ಯಾಕಂದ್ರೆ ಇದ್ರಲ್ಲಿ ಏನು ಸೆನ್ಸರ್ಗಳಿಲ್ಲ. ಒಂದೊಂದು ರಾ ಮೆಟೀರಿಯಲ್ ಒಂದೊಂದು ಲೆವೆಲ್ ಅಲ್ಲಿ ಬರುತ್ತೆ. ಯಾಕೆಂದ್ರೆ ಒಂದೊಂದು ಏರಿಯಾ ಒಂದೊಂದು ರೀಸನ್ ರಾ ಮೆಟೀರಿಯಲ್ ಇಸ್ ಬಿ ಡಿಫ್ರೆಂಟ್. ಅದೆಲ್ಲಾನು ಸೆನ್ಸ್ ಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಇದಕ್ಕೂ ಬೇರೆ ಬೇರೆಕ್ಕೂ ಡಿಫ್ರೆಂಟ್ ಆಗುತ್ತೆ. ಖಂಡಿತ ಅದ್ರ ಮಾಯಿಶ್ಚರ್ ಎಷ್ಟಿದೆ, ಎಷ್ಟು ಡ್ರೈ ಆಗಿದೆ, ಆಮೇಲೆ ಅದು ಆಯಿಲ್ ಬಿಡ್ತಾ ಇದೆಯಲ್ಲ, ಎಲ್ಲವನ್ನೂ ಅದು ಅರ್ಥ ಮಾಡ್ಕೊಳ್ಳಲ್ಲ. ಇಬ್ರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಫಸ್ಟ್ ಮ್ಯಾನ್ಯುಯಲ್ ಇಂಟರ್ಫರೆನ್ಸ್ ವೆರಿ ಇಂಪಾರ್ಟೆಂಟ್. ಅದು ಆಪರೇಟರ್ ನೋಡ್ತಾನೆ. ಅದಕ್ಕೆ ಅವನು ಈಗ ನೋಡಿ, ಇಲ್ಲಿ ಈ ತರದ ವುಡ್ ಪ್ರೆಸ್ ಆಯಿಲ್ ನಲ್ಲಿ ನಾವು ಮಾಯಿಶ್ಚರ್ ಕೊಟ್ಟೆ ಬಿಡಿಸೋದು. ಮಾಯಿಶ್ಚರ್ ಕೊಡ್ಲಿದ್ರೆ ಬಿಡಲ್ಲ. ಆಗ ಅವನು ಸ್ಟಡಿ ಮಾಡ್ತಾನೆ ರಾ ಮೆಟೀರಿಯಲ್. ಬೇಸ್ಡ್ ಆನ್ ದಟ್ ಯು ವಿಲ್ ಡಿಸೈಡ್ ವಾಟ್ ಕ್ವಾಂಟಿಟಿ ರಿಕ್ವೈರ್ಡ್ ಫಾರ್ ಈಚ್ ಬ್ಯಾಚ್ ಅಂತ ಅವ್ನು ಡಿಸೈಡ್ ಮಾಡ್ತಾನೆ. ಎರಡನೇದು ಯಾವ ಲೆವೆಲ್ ವರೆಗೂ ಮ್ಯಾನ್ಯುಯಲ್ ತಗೋಬೇಕು ಅಂತ ಅವನೇ ಡಿಸೈಡ್ ಮಾಡ್ತಾನೆ. ಈಗ ಕಾಸ್ಟಿಂಗ್ ಕೂಡ ಡಿಫರೆನ್ಸ್ ಆಗುತ್ತೆ. ಡೆಫಿನೆಟ್ ಆಗಿ ಮ್ಯಾನ್ಯುಯಲ್ ಅಂತ ಹೇಳಿದಲ್ಲ, 3.5-3.5 ಲಕ್ಷದ ಸಿಕ್ಬಿಡುತ್ತೆ. 3.5 ಲಕ್ಷ. 3 ಇದಾದ್ರೆ 3.5 4.5 ಹೋಗುತ್ತೆ. ಆಟೋಮೆಟಿಕ್ ಎಲ್ಲ ಬಂದ್ಬಿಟ್ಟಿದೆ ಈಗ.
ಬಟ್ ಅದು ಅಷ್ಟೊಂದು ಸಕ್ಸಸ್ ರೇಟ್ ಇಲ್ಲ, ಯಾರು ಯೂಸ್ ಮಾಡ್ತಾ ಇಲ್ಲ. ಅದೆಲ್ಲ ಈಗ 5 to 6 lakhs ಅಂತ ಹೇಳ್ತಾರೆ. ಒಂದು ಸೆನ್ಸರ್ ಹಾಕಿದೀವಿ ಅಂತ ಹೇಳ್ತಾರೆ, ಬಟ್ ಟೋಟಲಿ ಇಟ್ ವಾಸ್ ಫೇಲ್ಡ್. ಸೆಮಿ ಆಟೋ ಇಸ್ ದಿ ರೈಟ್ ಸಜೆಷನ್. ಸರ್, ಇದು ಪ್ರೈಸಿಂಗ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಆಮೇಲೆ ಅದು ಸ್ಪೀಡ್ ಆಗಿ ತಿರುಗೋದು, ಜಾಸ್ತಿ ಲೀಟರ್ ತೆಗಿಯೋದು, ಅದು ಕೂಡ ಮ್ಯಾನ್ಯಲ್, ಆಟೋಮೆಟಿಕ್, ಸೆಮಿ ಆಟೋಮೆಟಿಕ್ ಇದೇನು ಗಾಣದ ಮೆಷಿನ್ ಗಳಿದೆ ಅದ್ರಲ್ಲೂ ಡಿಫ್ರೆಂಟ್ ಆಗುತ್ತಾ? ಮ್ಯಾನ್ಯಲ್ ಆಗಿ ಏನಾಗುತ್ತೆ, ಅವ್ನು ಎಷ್ಟು RPM ಇಲ್ಲಿ ನೋಡಿ ಪೊಟೆನ್ಶಿಯೋಮೀಟರ್ ಇದೆ ಇಲ್ಲಿ, ಅವ್ನು ಎಷ್ಟು RPM ಇಟ್ಕೊಂಡು ಅವನ ಸ್ಕಿಲ್ ಮೇಲೆ ಹೋಗುತ್ತೆ, ಅವನ ಎಕ್ಸ್ಪೀರಿಯನ್ಸ್ ಮೇಲೆ ಅವನು ಮಾಡ್ತಾನೆ. ಮ್ಯಾನ್ಯಲ್ ಆಟೋಮೆಟಿಕ್ ಆಗಲ್ಲ. ಫಸ್ಟ್ ಒಂದು ಸ್ಟೇಜ್ ಆದ್ಮೇಲೆ ಆಟೋ ಆಗ್ತಾನೆ, ಅದೇ RPM ನ ಅಡ್ಜಸ್ಟ್ ಮಾಡ್ಕೊಂಡು ಸೊ ರಿಕ್ವೈರ್ಡ್ ಔಟ್ಪುಟ್ ಏನ್ ಬರ್ಬೇಕು ಅದು ಬರ್ತಾ ಇರುತ್ತೆ. ಸರಿ, ಅದರಿಂದ ಸೆಮಿ ಆಟೋ ಇಸ್ ದಿ ರೈಟ್ ಸಜೆಷನ್. ಸೆಮಿ ಆಟೋಮೆಟಿಕ್ ನೀವು ಸಜೆಸ್ಟ್ ಮಾಡ್ತೀರಾ? ಕರೆಕ್ಟ್ ಸಜೆಷನ್. ಆಟೋಮೆಟಿಕ್ ಬೇಡ, ಮ್ಯಾನ್ಯಲ್ ತುಂಬಾ ಜಾಸ್ತಿ ಮ್ಯಾನ್ಯಲ್ ಬೇಕಾಗಿಲ್ಲ, ಮ್ಯಾನ್ಯಲ್ ಬೇಡ, ಸೆಮಿ ಆಟೋ ಇದ್ರೆ ಒಳ್ಳೇದು. ಮ್ಯಾನ್ಯಲ್ ಅಲ್ಲಿ ತುಂಬಾ ಏನ್ ಡಿಫ್ರೆಂಟ್ ಏನ್ ಸರ್, ನಾವೇ ತಿರ್ಗಿಸೋದು ಆ ತರ ಏನಾದ್ರು ಮ್ಯಾನ್ಯಲ್? ಇಲ್ಲ ಅಂದ್ರೆ ಅವನು RPM ನೋಡ್ತಾ ಇರ್ಬೇಕು, ಆಮೇಲೆ ಪ್ರತಿ ಸಲ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಎರಡನೇದು ಒಂದೇ ಮೆಷಿನ್ ಕಾನ್ಸಂಟ್ರೇಟ್ ಮಾಡ್ಬೇಕತ್ತೆ ಮ್ಯಾನ್ಯಲ್. ಸೆಮಿ ಆಟೋ ಆದ್ರೆ ಅವ್ನು 3-4 ಮೆಷಿನ್ ನೋಡಿ, ನಮ್ಮವ್ರು 2 ರನ್ ಮಾಡ್ತಾರೆ, ಇದು ರನ್ ಆಗ್ತಾ ಇರುತ್ತೆ, ಅದು ರನ್ ಆಗ್ತಾ ಇರುತ್ತೆ. ನಮ್ದು ಫ್ಯಾಕ್ಟ್ರಿನಲ್ಲಿ 4-5 ಮೆಷಿನ್ ಒಟ್ಟಿಗೆ ಓಡ್ತಾ ಇರುತ್ತೆ. ಯಾಕಂದ್ರೆ ಅವ್ರು ಸೆಮಿ ಆಟೋ ಅಲ್ಲ, ಹಾಕ್ಬಿಟ್ಟಿರ್ತಾನೆ ಆಟೋಗೆ, ಇದು ಒಂದಾದ ತಕ್ಷಣ ನೆಕ್ಸ್ಟ್ ಹೋಗ್ತಾನೆ. ಸೊ ಅದು ಈಗ ನಾರ್ಮಲ್ ಆಗಿ ನೋಡಿ, ಕೋಕೋನಟ್ ಆಯಿಲ್ ಅಂದ್ರೆ 45 to 50 minutes, ಮ್ಯಾಕ್ಸಿಮಮ್ 1 hour. ಗ್ರೌಂಡ್ ನಟ್ ಆದ್ರೆ 1 ಕಾಲಿಂದ 1.5 ಗಂಟೆ. ಸೊ ಏನಾಯ್ತು, ಇನಿಷಿಯಲ್ ಸ್ಟೇಜ್ ಅಲ್ಲಿ ಮ್ಯಾನುವಲ್ ಓಡ್ತಾ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಫೋಕಸ್ ಮಾಡ್ತಿರ್ತಾನೆ. ಆಗ ಮಲ್ಟಿಪಲ್ ಆಗಿ ಅವನು ಕ್ಯಾನ್ ಡೂ ಮಲ್ಟಿಪಲ್ ಟಾಸ್ಕ್. 3-4 ಮೆಷಿನ್ ಓಡಿಸಬಹುದು, ಟೈಮ್ ಸೇವ್ ಆಗುತ್ತೆ, ಪ್ರಾಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಪ್ಯೂರ್ಲಿ ಮ್ಯಾನ್ಯಲ್ ಆಗ್ಬಿಟ್ಟು ಅವ್ನು ಅಲ್ಲೇ ಫೋಕಸ್ ಮಾಡ್ತಾ ಇರ್ಬೇಕು. ಹಾಗಾಗಿ ಸೆಮಿ ಆಟೋ ಇಸ್ ದಿ ರೈಟ್ ಸಜೆಷನ್. ಈಗ ಯಾರೊಬ್ರು ಹೊಸದಾಗಿ ಮಷಿನ್ ಹಾಕ್ತಾ ಇದಾರೆ, ನೀವ್ ಹೇಳ್ದಂಗೆ ಮ್ಯಾನ್ಯಲ್, ಆಟೋಮೆಟಿಕ್, ಸೆಮಿ ಆಟೋಮೆಟಿಕ್ ಬೆಸ್ಟ್ ಅಂತ ಹೇಳಿ. ಖಂಡಿತ. ಸೆಮಿ ಆಟೋಮೆಟಿಕ್ ಆದ್ಮೇಲೆ ತಗೊಂಡ್ಮೇಲೆ ಅದ್ರಲ್ಲೂ ಏನಾದ್ರು ವೇರಿಯೇಷನ್ಸ್ ಇದಾವ, ಪ್ರೈಸ್ ಪಾಯಿಂಟ್ ಅದ್ರಲ್ಲೂ, ಅಥವಾ ಜಾಸ್ತಿ ಕ್ವಾಂಟಿಟಿ ಇರ್ಬೋದು, ಆ ತರ ಏನಾದ್ರು ಬರುತ್ತಾ? ಖಂಡಿತ. ಈಗ ನಾವು ಈ ಮೆಷಿನ್ 15 kg ಇದೆ, 25 kg ಇದೆ, 30 kg ಇದೆ, 50 kg ಕೆಪಾಸಿಟಿ ಎಲ್ಲ ಇದೆ. ನಾವು ಡಿಸೈಡ್ ಮಾಡ್ತೀವಿ. ನಮ್ದು ಆಲ್ಮೋಸ್ಟ್ 90% ಮೆಷಿನ್ 15 kg. ಓನ್ಲಿ 4 machines are 25 kg. ಸರಿ. ನಮ್ಮ ಯಾಕೆ ಅಂತಂದ್ರೆ ನಮಗೆ ಕೆಲವು ಪ್ರಾಡಕ್ಟ್ ಅನ್ನು ಯೂಸ್ ಕ್ವಾಂಟಿಟಿಲಿ ನಾವು ಕ್ರಶ್ ಮಾಡಬಹುದು, ಮತ್ತೆ ಡಿಮ್ಯಾಂಡ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಮತ್ತೆ ಮಿನಿಮಮ್ ನಮ್ದು ಎಲ್ಲಾ ಮೆಷಿನ್ಸ್ ಮಿನಿಮಮ್ ಕ್ರಶಿಂಗ್ ಕೆಪಾಸಿಟಿ 15 kg. ಹೌದುತ್ತೆ. ಈಗ ನಾವು ಏನಾದ್ರು ಫ್ರೆಶ್ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದಾಗ್ಲಿ, ಅಥವಾ ಒಬ್ಬರೇ 4 ಮೆಷಿನ್ ನಡೆಸೋದಾಗ್ಲಿ ಸ್ವಲ್ಪ ಕಷ್ಟ ಆಗಲ್ವಾ ಮಷಿನರಿಯಲ್ಲಿ? ಖಂಡಿತ ಇಲ್ಲ. ಸೆಮಿ ಆಟೋಮೆಟಿಕ್ ಇದ್ದಾಗ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅವ್ರ ಸ್ಕಿಲ್ ಅಲ್ಲಿ 4-5 ಮೆಷಿನ್ ಒಟ್ಟಿಗೆ ರನ್ ಮಾಡ್ತಾರೆ. ನಾನು ನಿಮ್ಗೆ ವಿಡಿಯೋ ಶೇರ್ ಮಾಡ್ತೀನಿ, ನಮ್ದು ಫ್ಯಾಕ್ಟ್ರಿ ಹೇಗೆ ನಮ್ಮವರು ಮಿನಿಮಮ್ ಆಪರೇಟರ್ ಹೇಗೆ ಎಲ್ಲಾನು ಮ್ಯಾನೇಜ್ ಮಾಡ್ತಿದಾರೆ ಅಂತ ನಾನು ತೋರಿಸ್ತೀನಿ. ಸೊ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಈಗ ಕ್ಲೀನಿಂಗ್ ಆಗ್ಲಿ, ಇನ್ನೊಂದಾಗ್ಲಿ ಮರದ್ದು ಯೂಸ್ ಮಾಡ್ತೀರಾ, ಆ ಕ್ಲೀನಿಂಗ್ ಆಗ್ಲಿ ಅದು ಸ್ವಲ್ಪ ಕಷ್ಟಗಳು. ಒಬ್ರು ಸ್ಟೀಲ್ ದೇ ಅದ್ರ ತರ ಯೂಸ್ ಮಾಡ್ತಾರೆ, ಆದ್ರೆ ನೀವ್ ಹೇಳ್ದಂಗ ಅದು ಆರ್ಗ್ಯಾನಿಕ್ ತರ ಬರಲ್ಲ ಅಂತ ಹೇಳಿದ್ರೆ. ಖಂಡಿತ. ಯಾಕೆಂದ್ರೆ ಇದು ನ್ಯಾಚುರಲ್ ಪ್ರಾಡಕ್ಟ್, ಟ್ರೆಡಿಷನಲ್ ನ್ಯಾಚುರಲ್ ಪ್ರಾಡಕ್ಟ್, ಇದಕ್ಕೆ ತುಂಬಾ ಹಿಸ್ಟ್ರಿ ಇದೆ. ಹಾಗಾಗಿ ಇದನ್ನ ನಾವು ಈ ತರದ ಕಟ್ಟಿಗೆ ಗಾಣ, ಚಿಕ್ಕಿ ಗಾಣ ಅಂತ ಹೇಳ್ತೀವಿ, ಇದರಲ್ಲಿ ಯೂಸ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನಮ್ಮ ರಿಕ್ವೈರ್ಮೆಂಟ್ ಏನ್ ಬರ್ಬೇಕೋ ಆ ಪ್ರಾಡಕ್ಟ್ ಖಂಡಿತ ಬರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಆಯ್ತಾ? ಎರಡನೇದು, ಕ್ಲೀನಿಂಗ್ ಏನು ತೊಂದರೆ ಇಲ್ಲ. ಎಸ್ಪೆಷಲಿ ಫ್ಯೂ ಪ್ರಾಡಕ್ಟ್, 1 or 2 ಪ್ರಾಡಕ್ಟ್ಸ್, ಮಸ್ಟರ್ಡ್ ಆಯಿಲ್ ಇದೆಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ನೈಸ್ ಹುಚ್ಚೆಣ್ಣೆ ಇದ್ರೆ ಅದು ಸ್ವಲ್ಪ, ಮತ್ತೆ ಕ್ಯಾಸ್ಟ್ ಆಯಿಲ್, ಇವನ್ನೆಲ್ಲ ಪ್ರಾಡಕ್ಟ್ ಈಸಿಯಾಗಿ ಕ್ಲೀನ್ ಮಾಡಬಹುದು, ಬೇಗ ರೊಟೇಷನ್ ಮಾಡಬಹುದು. ಸೊ ಈ ಮರದಕ್ಕೆ ಕಂಪೇರ್ ಮಾಡಿದ್ರೆ ಸ್ಟೀಲಿಗೆ ಸ್ವಲ್ಪ ಮಟ್ಟಿಗೆ ಕ್ಲೀನಿಂಗ್ ಕಷ್ಟ ಅಂತ ಹೇಳ್ತಾರಲ್ಲ, ಇದು ಮರದ ಸ್ವಲ್ಪ ಕಷ್ಟ ಕ್ಲೀನಿಂಗ್ ಅಂತ ಎಷ್ಟೋ? ಖಂಡಿತ ಇಲ್ಲ. ಏನಾಗುತ್ತೆ, ರಾ ಮೆಟೀರಿಯಲ್ ಅದು ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ಇಲ್ಲ ಅಂದಾಗ, ಅದು ಇಫ್ ನಾಟ್ ಸೂಟಬಲ್ ಫಾರ್ ಎಕ್ಸ್ಟ್ರಾಕ್ಟಿಂಗ್ ಆಯಿಲ್ ಅಂತ ಬಂದಾಗ ಮಾತ್ರ ಸ್ವಲ್ಪ ಗಟ್ಟಿ ಆಗೋದು, ಈ ಪ್ರಾಬ್ಲಮ್ಸ್ ಇಶ್ಯೂಸ್ ಬರುತ್ತೆ ಹೊರತು ಅದರ್ವೈಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಮ್ಗೆ ಹೇಳಿದ್ನಲ್ಲ, ಕೆಲವು ಪ್ರಾಡಕ್ಟ್ಸ್ ಎಲ್ಲ 3/4 ಗಂಟೆ 1 ಗಂಟೆ ಮುಗ್ದೇ ಹೋಗುತ್ತೆ. ಕೆಲವು ಪ್ರಾಡಕ್ಟ್ಸ್ ಗ್ರೌಂಡ್ ಎಸ್ಪೆಷಲಿ 1 ಕಾಲು 1.5 ಎಲ್ಲ ಸಾಫ್ಟ್ವೇರ್ ಕೂಡ ಈ ತರದೇ. ಅದರ್ವೈಸ್ 45 minutes 1 hour ಮುಗ್ದೇ ಹೋಗುತ್ತೆ. ಈಗ ಯಾರೊಬ್ರು ಹೊಸದಾಗಿ ಶುರು ಮಾಡ್ತೀರಾ ಅಂದ್ರೆ ಒಂದು ಮಷೀನ್ ಇಟ್ಕೊಂಡು ಶುರು ಮಾಡಿ ಅಂತ ಹೇಳ್ತೀರಾ, ಈ ತರ ಮಲ್ಟಿಪಲ್ ಹಾಕ್ಬೇಕು ಅಂತ ನೀವೇನ್ ಸಜೆಸ್ಟ್ ಮಾಡ್ತೀರಾ? ನಾನು ಮಿನಿಮಮ್ 1 or 2 machines ಸ್ಟಾರ್ಟ್ ಮಾಡಿ ಅವ್ರಿಗೆ ಅದರಲ್ಲಿ ಸಕ್ಸಸ್ ಆಗಿ, ಆಮೇಲೆ ಅವ್ರಿಗೆ ಮಾರ್ಕೆಟಿಂಗ್ ಡೆವಲಪ್ ಆಗಿ ಆದಾಗ ಅವರು ಸ್ಟೇಜ್ ಹೋಗ್ಬೇಕು. ಇಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅವರು ಮೀಟ್ ಮಾಡಿ ಅದು ಕೊಡಕ್ ಆಗ್ಲಿಲ್ಲ ಅಂದಾಗ, ರಿಕ್ವೈರ್ಮೆಂಟ್ ಕೊಡಕ್ ಆಗಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಫಸ್ಟ್ ಅವ್ರ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಸ್ಲೋ ಬಿಲ್ಡಪ್ ಮಾಡೋದು ನನ್ನ ಸಜೆಷನ್. ಒಂದೇ ಸಲ ಎಲ್ಲಾ ಮೆಷಿನ್ಸ್ ಗಳು ಹಾಕಿ ಅವ್ರು ಕನ್ಫ್ಯೂಷನ್ ಆಗಿ, ಆಮೇಲೆ ಅದರಲ್ಲಿ ಪ್ರಾಬ್ಲಮ್ಸ್ ಗಳು ಬಂದು, ಇಶ್ಯೂಸ್ ಬಂದು, ಆಪರೇಟರ್ ಮಿಸ್ಟೇಕ್ ಎಲ್ಲ ಆದಾಗ ಮಾರ್ಕೆಟ್ ಖಂಡಿತ ಡಿಸ್ಟರ್ಬ್ ಆಗುತ್ತೆ. ಕರೆಕ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.